ನಮಸ್ತೆ ಮಿತ್ರರೇ, ಇವತ್ತೊಂದು ಚಿಕನ್ನಲ್ಲಿ ಸ್ಪೆಷಲ್ ಡಿಶ್. ರೆಸ್ಟೋರೆಂಟ್ಗಳಲ್ಲಿ ಹೋದಾಗ ನಾವು ಚಿಕನ್ ಅಂಗಾರ ತಿಂತೇವೆ. ಒಳ್ಳೆ ಸ್ಮೋಕಿ ಒಂದು ಫ್ಲೇವರ್ ಬರುವಂತಹ ಈ ಚಿಕನ್ ಅಂಗಾರ ತಿನ್ನಲಿಕ್ಕೆ ಬಹಳ ಖುಷಿ ಆಗ್ತದೆ. ರೋಟಿ, ಚಪಾತಿ, ಈವನ್ ನಮ್ಮ ನೀರು ದೋಸೆಗೆ ಸಹ ಬಹಳ ಚೆನ್ನಾಗಿ ಬರುವಂತಹ ಈ ಚಿಕನ್ ಅಂಗಾರ ಹೇಗೆ ಮಾಡೋದೆಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಈ ರುಚಿಕರವಾದ ಯಾವುದೇ ಡಿಶ್ಗೆ ಹೊಂದಿಕೊಳ್ಳುವಂತಹ ಇದೊಂದು ಮುಘಲಾಯ್ ಡಿಶ್ ಅಂತೆ ಹೇಗೆ ಮಾಡೋದೆಂದು ನೋಡೋಣ. ನಮಸ್ತೆ ಮಿತ್ರರೇ, ಇವತ್ತು ಒಂದು ಹೋಟೆಲ್ಗಳಲ್ಲಿ ನಾವು ಯಾವತ್ತು ತಿನ್ನುವಂತಹ ಚಿಕನ್ ಅಂಗಾರ ಇದನ್ನು ಮನೆಯಲ್ಲಿ ಮಾಡೋಣ. ಸ್ವಲ್ಪ ಸ್ಪೈಸಿ ಆಗಿರುವಂತಹ ಮತ್ತು ಬಹಳ ರುಚಿಕರವಾದ ಒಂದು ಚಿಕನ್ ಗ್ರೇವಿ ಅಂತ ಹೇಳ್ಬೋದು. ಇದಕ್ಕೆ ನಾನು ಅರ್ಧ ಕೆಜಿಯಷ್ಟು ಚಿಕನನ್ನು ತೆಗೆದುಕೊಂಡಿದ್ದೇನೆ. ಇನ್ನು ಇಲ್ಲಿ ನೋಡಿ, ಇದು ಸಿಂಪಲ್ ತುಂಬ. ಇಲ್ಲಿ 2 ಟೊಮ್ಯಾಟೊ, 3 ನೀರುಳ್ಳಿ, ಇದಕ್ಕೆ ಮೇನ್ ಇರುವುದೇ ನೀರುಳ್ಳಿ ಮತ್ತು ಟೊಮ್ಯಾಟೊ. ಇನ್ನು ಸ್ವಲ್ಪ ಕರ್ಡ್ ಬೇಕು, ಒಂದು 3 ಚಮಚದಷ್ಟು ಸ್ಪೂನ್ನಷ್ಟು, 3 ಸ್ಪೂನ್, ಟೀ ಸ್ಪೂನ್ ಅಲ್ಲ, ದೊಡ್ಡ ಸ್ಪೂನ್ಗಳಲ್ಲಿ 3 ಸ್ಪೂನ್ನಷ್ಟು ಮೆಣಸಿನ ಹುಡಿ ಬೇಕು, ಉಪ್ಪು ರುಚಿಗೆ ತಕ್ಕಷ್ಟು. ಇನ್ನು ಮಸಾಲೆಗಳಲ್ಲಿ ನೋಡಿ, ಹೆಚ್ಚು ಮಸಾಲೆ ಇದಕ್ಕೆ ಇಲ್ಲ. 1.5 ಚಮಚದಷ್ಟು ಕೊತ್ತಂಬರಿಯ ಬೀಜ ಬೇಕು. 2 ನಾನು ಈ ಬ್ಯಾಡ್ಗೆ ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಲವಂಗ, 1-2 ಲವಂಗ, ಕಾಳು ಮೆಣಸು 1 ಚಮಚದಷ್ಟು, ಮೆಂತೆ 1/4 ಚಮಚದಷ್ಟು. ಇನ್ನು ಈ ಕೆತ್ತೆ ಸಿನಮನ್ ಮತ್ತು ಕ್ಲೋವ್ ಹೇಳಿದ್ದೇನೆ, ಮತ್ತು ಫ್ಲವರ್ ಒಂದು ಸಣ್ಣದು ಬೇಕು, ಮತ್ತು ಒಂದು ಬೇ ಲೀಫ್, ಮತ್ತು ಅರ್ಧ ಚಮಚದಷ್ಟು ಕಸ್ಕಸ್, ಜೀರಿಗೆ 1 ಚಮಚ. ಸೊ ಹಳದಿ ಹೇಗೂ ನಮಗೆ ಬೇಕೇ ಬೇಕು, ಹಳದಿ ಹಾಕದೆ ನಾವು ಯಾವುದೇ ಚಿಕನ್ ಪದಾರ್ಥ ಮಾಡೋದಿಲ್ಲಲ್ಲ. ಹಾಗಾಗಿ ಇಷ್ಟನ್ನು ಸಾಮಾನುಗಳನ್ನು ನಾವು ಹೊಂದಿಸಿಟ್ಟುಕೊಂಡು ಪಟಪಟನೆ ಇದನ್ನು ಮಾಡಬೇಕು. ಇದು ಮೊದಲಿಗೆ ನಾವೇನು ಮಾಡೋದು, ಈ ನೀರುಳ್ಳಿಯನ್ನು ಕಟ್ ಮಾಡ್ಕೊಳ್ಳೋಣ. ನೀರುಳ್ಳಿಯನ್ನು ಕಟ್ ಮಾಡಿಕೊಂಡು ಇದನ್ನೀಗ ಫ್ರೈ ಮಾಡಲಿಕ್ಕೆ ಉಂಟು. ಮೊದಲಿರುವುದು ಈ 3 ನೀರುಳ್ಳಿಯನ್ನು ಉದ್ದಕ್ಕೆ ಸ್ಲೈಸ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಎಲ್ಲ ನೀರುಳ್ಳಿಗಳ ಸಿಪ್ಪೆಯನ್ನು ತೆಗೆದು ತಂದು ಇದನ್ನು ಚೆನ್ನಾಗಿ ನಾನು ಸ್ವಲ್ಪ ಬಟ್ಟೆಯಿಂದ ಇದನ್ನು ಹೀಗೆ ಒರೆಸಿಕೊಂಡೆ. ಯಾಕೆ ಹೇಳಿದರೆ ಎಲ್ಲ ನೀರುಳ್ಳಿಯ ಒಳಗಡೆ ಈ ಕಪ್ಪು ಕಪ್ಪಾದ ಒಂದು ನಮೂನೆ ಈ ಬೂಸ್ಟ್ ಥರ ಇರ್ತದೆ. ಈಗ ಮಳೆ ಮತ್ತು ಬಿಸಿಲು ಹೀಗೆ ನಡುನಡುವಲ್ಲಿ ಬರೋದರಿಂದಾಗಿ ಇದರಲ್ಲಿ ಸರ್ವೇ ಸಾಮಾನ್ಯ ಈಗ ಎಲ್ಲ ನೀರುಳ್ಳಿಗಳಲ್ಲಿ, ಅದರಿಂದಾಗಿ ಒಳ್ಳೆ ಅಂತಹ ಬೂಸ್ಟ್ ಇದ್ದದನ್ನು ನಾವು ಯೂಸ್ ಮಾಡಬಾರ್ದಂತೆ. ಹಾಗಾಗಿ ನಾವು ಚೆನ್ನಾಗಿ ತೊಳೆದುಕೊಂಡು, ಮುಂಚೆಲ್ಲ ನೀರುಳ್ಳಿ ನಾನು ತೊಳೆದದ್ದು ನೋಡಲಿಲ್ಲ ನಮ್ಮ ಹಿಂದಿನವರು. ಈಗ ನೀರುಳ್ಳಿಯನ್ನು ತೊಳಿಬೇಕು ನೋಡಿ, ಹೀಗೆ ಉದ್ದಕ್ಕಾಗಿ ಎಲ್ಲವಂತ ನಾನು ಕಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಎಲ್ಲ ಸ್ಲೈಸ್ಗಳಾಗಿ ಹೀಗೆ ಮಾಡಿಕೊಂಡೆ. ಇನ್ನು ನಾವು ಇಲ್ಲಿ ಗ್ಯಾಸಲ್ಲಿ ಒಂದು ಪ್ಯಾನನ್ನು ಇಟ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಹೇಳಿದರೆ ನಾವು ಈಗ ಫ್ರೈ ಮಾಡಿಕೊಳ್ತಿದ್ದೇವೆ, ಅದರಿಂದಾಗಿ ಸ್ವಲ್ಪ ಹೆಚ್ಚು ಎಣ್ಣೆ ಬೇಕಾಗ್ತದೆ. ಹೆಚ್ಚು ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಒಳ್ಳೆ ಬಿಸಿ ಆಗಬೇಕು. ವೀಕ್ಷಕರೇ, ಇಲ್ಲಿ ನೋಡಿ, ಎಣ್ಣೆ ಒಳ್ಳೆ ಬಿಸಿ ಆಗ್ತಾ ಬಂತು. ಈಗ ಈ ನೀರುಳ್ಳಿಯನ್ನು ಇದರಲ್ಲಿ ನಾವು ನೋಡಿ ಒಳ್ಳೆ ಫ್ರೈ ಮಾಡಿಕೊಳ್ಳೋಣ. ಅಥವಾ ಈ ಫ್ರೈಡ್ ನೀರುಳ್ಳಿ ಸಿಗ್ತದೆ, ಆ ನೀರುಳ್ಳಿಯನ್ನು ಯೂಸ್ ಮಾಡ್ಬೋದು. ಆದರೆ ಹೀಗೆ ನೀರುಳ್ಳಿಯನ್ನು ನಾವೇ ಫ್ರೈ ಮಾಡಿದ ಉಂಟಲ್ಲ, ಅದು ತುಂಬ ಟೇಸ್ಟಿಯಾಗಿ ಬರ್ತದೆ. ಅದರಿಂದಾಗಿ ನಾವೇ ಇದನ್ನು ಫ್ರೈ ಮಾಡಿದರೆ ಬಹಳ ಉತ್ತಮ. ಸೊ ಆದಷ್ಟು ಎಷ್ಟು ಫ್ರೈ ಮಾಡಲಿಕ್ಕೆ ಆಗ್ತದೆ ಅಷ್ಟನ್ನು ಬಾಣಲೆ ಅಥವಾ ಇಂಥ ಪ್ಯಾನ್ಗಳಲ್ಲಿ ಸಹ ಮಾಡಿಕೊಳ್ಬೋದು. ನಾನು ಸಣ್ಣ ಪ್ಯಾನಲ್ಲಿ ಆದರೆ ಸ್ವಲ್ಪ ಎಣ್ಣೆಯ ಅಂಶ ನಾವು ಸ್ವಲ್ಪ ಕಡಿಮೆ ಇಡಬೇಕಾಗ್ತದಲ್ಲ, ಅದಕ್ಕೋಸ್ಕರ ನೋಡಿ ಎಣ್ಣೆ ಬಿಸಿಯಾದ ಮೇಲೆ ಹಾಕ್ಕೊಳ್ಬೇಕು. ಇದು ಒಳ್ಳೆ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಮಿತ್ರರೇ, ಇಲ್ಲಿ ನೋಡಿ, ನೀರುಳ್ಳಿ ಒಳ್ಳೆ ಫ್ರೈ ಆಗ್ತಾ ಬಂತು. ಈಗ ಇನ್ನು ಸ್ವಲ್ಪ ಇನ್ನು ಫ್ರೈ ಆಗಬೇಕು. ಇನ್ನು ಸಹ ನೋಡಿ, ಕರೆಕ್ಟ್ ಈ ಹದಕ್ಕೆ ಬರಬೇಕಾಗ್ತದೆ. ಎಲ್ಲ ಆಗ್ತಾ ಇಲ್ಲಿ ನಾವು ನಿಧಾನಕ್ಕೆ ಇದನ್ನು ಕೈ ಆಡಿಸ್ತಾ ಇರಬೇಕು. ಅಂತ ಹೇಳಿದರೆ ಇದು ಕರಟಿ ಹೋಗಬಾರ್ದು ಅಷ್ಟೇ, ನಮಗೆ ಒಳ್ಳೆ ಕ್ರಿಸ್ಪಿಯಾದ ಆನಿಯನ್ ಬೇಕಾಗ್ತದೆ. ಸೊ ಇದು ಆಗಿ ಇನ್ನು ಸಹ ಸ್ವಲ್ಪ. ವೀಕ್ಷಕರೇ, ಇಲ್ಲಿ ನೋಡಿ, ಎಲ್ಲ ಸಹ ಚೆನ್ನಾಗಿ ಆಯಿತು. ಈಗ ಇದನ್ನು ಒಂದು ಪಾತ್ರೆಗೆ ನಾವು ಅದನ್ನು
ತೆಗೆದುಕೊಳ್ಳೋಣ. ಆಯಿಲ್ನಿಂದ ತೆಗೆದುಕೊಂಡು ಇದನ್ನು ನಾವು ಅದರ ಎಣ್ಣೆ ಹರಿದು ಹೋಗುವಾಗೆ ರೆಡಿ ಮಾಡಿಟ್ಕೊಳ್ಳೋಣ. ಬಹಳ ಟೇಸ್ಟಿಯಾಗಿ ಬರ್ತದೆ, ಒಮ್ಮೆ ಮಾಡಿ ನೋಡಿ ವೀಕ್ಷಕರೇ. ನೋಡಿ ಎಲ್ಲ ತೆಗೆದುಕೊಂಡು ಇದರ ಎಕ್ಸಸ್ ಎಣ್ಣೆಯನ್ನು ಸಹ ಹೀಗೆ ಹಿಂಡಿ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ವೀಕ್ಷಕರೇ, ಇಲ್ಲಿ 2 ಟೊಮ್ಯಾಟೊಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಇದನ್ನೀಗ ಕಟ್ ಮಾಡಿಕೊಂಡು ಇದರ ಒಂದು ಪ್ಯೂರಿಯನ್ನು ನಾನು ಮಾಡಿಕೊಡ್ತಿದ್ದೇನೆ. ನೋಡಿ, ಒಂದು 4-5 ಪೀಸ್ಗಳಾಗಿ ಮಾಡಿ ರಫ್ಲಿ ಚಾಪ್ ಮಾಡ್ಕೊಳ್ಳೋಣ. ಈ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಇದರದ್ದು ಪ್ಯೂರಿಯನ್ನು ಮೊದಲಿಗೆ ಮಾಡಿ ತರ್ತೇನೆ ನಾನು. ಸೊ 2 ಟೊಮ್ಯಾಟೊ ಸಾಕಾಗ್ತದೆ. ಯಾಕೆ ಹೇಳಿದರೆ ಇನ್ನು ನಾವು ಈ ಸ್ವಲ್ಪ ಹುಳಿ ಮೊಸರು ನಾವು ತೆಗೆದುಕೊಂಡಿದ್ದೇವಲ್ಲ, ಹುಳಿ ಮೊಸರು ಬೇಕಂತ ಏನಿಲ್ಲ, ನಾರ್ಮಲ್ ಮೊಸರು ಸಹ ಆಗ್ತದೆ. ಈಗ ಇದನ್ನೀಗ ಗ್ರೈಂಡ್ ಮಾಡಿ ಒಂದು ಪ್ಯೂರಿ ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಟೊಮ್ಯಾಟೊ ಪ್ಯೂರಿ ರೆಡಿ ಆಯಿತು. ಈಗ ಇದನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡೋಣ. ಈ ಪಾತ್ರೆಯಲ್ಲಿ ಇದನ್ನು ಹಾಕೊಂಡು ಇಟ್ಕೊಳ್ತೇನೆ ನಾನು. ಈಗ ಯಾಕೆ ಹೇಳಿದ್ರೆ ಈ ಮಿಕ್ಸಿ ಈಗ ನಮಗೆ ಯೂಸ್ ಉಂಟು. ವೀಕ್ಷಕರೇ, ಆನಿಯನ್ ಫ್ರೈ ಆಯ್ತಲ್ಲ, ಇನ್ನೀಗ ಈಗ ಮಸಾಲೆಯನ್ನು ಹುರಿಯೋಣ. ಈಗ ಡ್ರೈ ರೋಸ್ಟ್ ಆಗಿ ನಾವು ಏನು ಮಸಾಲೆಯನ್ನು ಮೊದಲೇ ತಂದಿಟ್ಟುಕೊಂಡಿದ್ದೇವೆ ನೋಡಿ, ಅದನ್ನು ನೋಡಿ ಇಷ್ಟನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳೋದು. ಸುರಿಯಿಗೆ ನಾವು ಏನು ಮಾಡುವ ಹೇಳಿದರೆ ಮೆಣಸನ್ನು ಹಾಕೊಳ್ಳೋಣ. ಸೊ ಇಷ್ಟು ಮಸಾಲೆಗಳು ನಾನು ನಿಮಗೆ ತೋರಿಸಿದ್ದೇನಲ್ಲ, ಏನೆಲ್ಲ ಮಸಾಲೆಗಳು ಬೇಕು ಹೇಳಿ. ಸೊ ಅದರಲ್ಲಿ ಸುರಿಯಿಗೆ ಮೆಣಸನ್ನು ಹಾಕ್ಕೊಳ್ತಿದ್ದೇನೆ. ಆಮೇಲೆ ಈ ಬೇ ಲೀಫ್ ಎಲ್ಲ ಡ್ರೈ ರೋಸ್ಟ್ ನಾವು ಮಾಡೋದು. ಸೊ ಉಳಿದದ್ದು ಕೊತ್ತಂಬರಿ, ಜೀರಿಗೆ, ಮೆಂತೆ ಮತ್ತು ಗರಂ ಮಸಾಲೆದು ಇವುಗಳನ್ನೆಲ್ಲ ಹಾಕಿ ಕೊನೆಗೆ ನಾವು ಕಸಕಸನ್ನು ಹಾಕೊಳ್ಳೋಣ. ಸುರಿಗೆ ಇಲ್ಲಿ ಒಳ್ಳೆ ಇದು ಫ್ರೈ ಆಗಬೇಕು. ಬಹಳ ಟೇಸ್ಟಿಯಾಗಿ ಬರುವಂತಹ ಇದು ಕುಕ್ಕಾಗಿ ಮಾಡುವಂತಹ ಸಹ ಒಂದು ನೀರುಳ್ಳಿಯನ್ನು ನಾವು ಮೊದಲೇ ಫ್ರೈ ಮಾಡಿ ಇಟ್ಟುಕೊಂಡ್ರೆ ಯಾವಾಗ ಬೇಕಿದ್ರೆ ಸಹ ನಾವು ಮಾಡಿಕೊಳ್ಬೋದು. ಅಥವಾ ಫ್ರೈ ಆದ ನೀರುಳ್ಳಿಗಳೇ ನಮಗೆ ಈ ಕೆಲವು ಶಾಪ್ಗಳಲ್ಲಿ ಸಿಗ್ತದೆ, ಅದನ್ನು ಸಹ ನಾವು ಯೂಸ್ ಮಾಡ್ಕೊಳ್ಬೋದು. ಸೊ ಇದನ್ನು ಒಳ್ಳೆ ಹದಾ ಉರಿಯಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇನ್ನು ಕೊನೆಗೆ ಏನು ಮಾಡಬೇಕು ಹೇಳಿದರೆ ನಾವು ಕಸಕಸನ್ನು ಈಗ ಹಾಕ್ಕೊಳ್ತಿದ್ದೇನೆ ನಾನು. ನೋಡಿ, ಎಲ್ಲ ಫ್ರೈ ಆದಮೇಲೆ ನೋಡಿ ಎಲ್ಲ ಒಂದು 5 ನಿಮಿಷ ರೋಸ್ಟ್ ಮಾಡಿಕೊಂಡೆ ನಾನು. ಇದನ್ನೀಗ ಕಸಕಸನ್ನು ಹಾಕಿ 1 ನಿಮಿಷ ಹೀಗೆ ಸಾಟೆ ಮಾಡ್ಕೊಳ್ಳೋದು, ಆಮೇಲೆ ಆಫ್ ಮಾಡ್ಕೊಳ್ಳೋದು. ಆಯ್ತು, ಆಫ್ ಮಾಡಿಕೊಂಡೆ. ಇದನ್ನೀಗ ತಣ್ಣಗಾಗಲು ಬಿಡೋಣ. ವೀಕ್ಷಕರೇ, ಇಲ್ಲಿ ನೋಡಿ ಮಸಾಲೆ ತಣ್ಣಗಾಗಿದೆ. ಈಗ ಇದನ್ನೊಂದು ಡ್ರೈ ರೋಸ್ಟ್ ಮಾಡಲಿಕ್ಕೆ ಒಂದು ಪಾತ್ರೆಗೆ ಒಂದು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ಇದನ್ನು ಡ್ರೈ ಒಂದು ತರತರಿಯಾಗಿ ಪೌಡರ್, ಇದು ಸಹ ಬೇಕು ನಮಗೆ. ಈ ಬೇ ಲೀಫ್ ಸಹ ಇದರೊಟ್ಟಿಗೆ ಬೇಕಾಗ್ತದೆ. ಎಲ್ಲವನ್ನು ಹಾಕ್ಕೊಂಡು ಇದನ್ನು ತರಿತರಿಯಾದ ಒಂದು ಪೌಡರ್ ಆಗಿ ಮಾಡಿಕೊಂಡು ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಪೌಡರ್ ರೆಡಿ ಆಯಿತು. ಹೀಗೆ ತರಿತರಿಯಾದ ಪೌಡರ್ ಆದರೆ ಸಾಕಾಗ್ತದೆ ನಮಗೆ. ನೋಡಿ, ಈ ರೀತಿಯಾಗಿ ಆದರೆ ಸಾಕು. ಇದನ್ನೀಗ ಪಕ್ಕಕ್ಕಿಟ್ಟುಕೊಳ್ಳೋಣ. ಈಗ ಯಾವುದರಲ್ಲಿ ನಾವು ಆಗ ಟೊಮ್ಯಾಟೊ ಪ್ಯೂರಿಯನ್ನು ಮಾಡಿದ್ದೇವೆ ಅದರಲ್ಲಿ ನಾವು ಈ ಒಂದು ಏನು ನಾವು ನೀರುಳ್ಳಿ ನೋಡಿ, ಇದನ್ನು ಕಾಯಿಸಿಟ್ಟ ನೀರುಳ್ಳಿಯನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಂಡು ಒಳ್ಳೆ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ ಇದನ್ನು ಗ್ರೈಂಡ್ ಮಾಡಿ ಆಯಿತು. ಫ್ರೈಡ್ ಈರುಳ್ಳಿ ಗ್ರೈಂಡ್ ಆಗಿ ಈ ರೀತಿಯಾಗಿ ಬಂತು ನೋಡಿ, ಈ ರೀತಿಯಾಗಿ ಬಂತು. ಇದನ್ನೀಗ ಪಕ್ಕಕ್ಕಿಟ್ಟುಕೊಳ್ಳೋಣ. ಈ ಚಿಕನ್ ಪೀಸಸ್ಗಳನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಮೊದಲಿಗೆ ಉಪ್ಪನ್ನು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಇನ್ನು ಹಳದಿ ಪುಡಿಯನ್ನು ಸಹ ಸ್ವಲ್ಪ ಹಾಕ್ಕೊಂಡು, ಒಂದು ಅರ್ಧ ಚಮಚದಷ್ಟು ಹಳದಿಯ ಪುಡಿ ಹಾಕೊಂಡಿದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಅದರೊಟ್ಟಿಗೆ ಕರ್ಡ್ ಒಂದು ಸಾಧಾರಣ ಒಂದು 50 ಗ್ರಾಮ್ಸ್ನಷ್ಟು, 50ರಿಂದ 100 ಗ್ರಾಮ್ಸ್ನಷ್ಟು ಹಾಕ್ಕೊಳ್ಬೇಕಾಗ್ತದೆ. ಇನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನು ಬೇರೆ ಒಂದು ಲಿಂಬೆ ಹಾಕೋದಾದರೆ ಸ್ವಲ್ಪ ಕರ್ಡಿನ ಪ್ರಮಾಣ ಕಡಿಮೆ ಮಾಡಿಕೊಳ್ಬೇಕು. ಲಿಂಬೆ ಬೇಡದಿದ್ದರೆ ಕರ್ಡ್ ಸ್ವಲ್ಪ ಹುಳಿ ಅಂತ ಕರ್ಡ್ ಇದ್ದರೆ ಲಿಂಬೆ ಹಾಕ್ಕೊಳ್ಬಾರ್ದು. ಕರ್ಡ್ ಹುಳಿ ಇರದಿದ್ದರೆ ಸ್ವಲ್ಪ ಮತ್ತೆ ಕೊನೆಗೆ ಲಿಂಬೆ ಹಾಕ್ಕೊಳ್ಬೇಕಾಗ್ತದೆ. ಈಗ ಇನ್ನು ಇದಕ್ಕೆ
ಮೆಣಸಿನ ಪುಡಿ 1 ಚಮಚದಷ್ಟು 3 ಚಮಚದಷ್ಟು ಮೆಣಸಿನ ಪುಡಿಯನ್ನು ಮಿಕ್ಸ್ ಮಾಡಿಕೊಳ್ತಿದ್ದೇನೆ. ಹಾಗೂ ಏನು ಈ ಪೌಡರ್ ಮಾಡ್ಕೊಂಡಿದ್ದೇನೆ ನೋಡಿ, ಇಷ್ಟನ್ನು ಇದನ್ನು ಸಹ ಎಲ್ಲವನ್ನು ಹಾಕ್ಕೊಳ್ತಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇನ್ನು ಇದನ್ನು ಈ ಪಾತ್ರೆಯಿಂದ ಎಲ್ಲಿ ನಾವು ಈ ಪ್ಯೂರಿಯನ್ನು ಮಾಡಿಟ್ಟುಕೊಂಡಿದ್ದೇವೆ ನೋಡಿ, ಟೊಮೆಟೊ ಪ್ಯೂರಿ, ಅದಕ್ಕೆ ನಾನು ಶಿಫ್ಟ್ ಮಾಡಿಕೊಳ್ತಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಟೊಮೆಟೊ ಪ್ಯೂರಿ ಒಟ್ಟಿಗೆ ಇದು ಒಳ್ಳೆ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿದ ಮೇಲೆ ಇನ್ನು ಕೊನೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೋಡಿ, 1 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೊಳ್ಳೋಣ. ಅವುಗಳನ್ನು ಸಹ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಆಗ್ತದೆ. ಇನ್ನು ಏನು ನೀರುಳ್ಳಿಯ ಗ್ರೈಂಡ್ ಮಾಡಿಟ್ಟುಕೊಂಡಿದ್ದೇವೆ ನೋಡಿ, ಫ್ರೈಡ್ ನೀರುಳ್ಳಿ, ಇದನ್ನು ಇದರಿಂದ ಇದಕ್ಕೊಂದು ಒಳ್ಳೆ ಕಲರ್ ಬರ್ತದೆ. ಇದೆಲ್ಲವನ್ನು ಸಹ ಇದಕ್ಕೆ ಹಾಕ್ಕೊಂಡು ಇವುಗಳನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿದ್ರಿಂದಾಗಿ ಆಯಿಲಿ ಆಗಿ ಇರ್ತದೆ. ಸೊ ಎಲ್ಲವನ್ನು ಇದಕ್ಕೆ ಅಂಟಿಕೊಂಡಿರ್ತದೆ. ಎಲ್ಲವನ್ನು ಸಹ ತೆಗೆದುಕೊಂಡು ಇದಕ್ಕೆ ಹಾಕೊಳ್ಳೋಣ. ಅಷ್ಟು ಬೇಕೇ ಬೇಕು ನಮಗೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಿದ್ದೇನೆ ವೀಕ್ಷಕರೇ. ಇಲ್ಲಿ ನೋಡಿ, ಒಳ್ಳೆ ಮಿಕ್ಸ್ ಮಾಡಿಕೊಂಡೆ. ಪರಿಮಳ ಅಂತೂ ಸೂಪರ್ಬ್ ಆಗಿ ಉಂಟು. ಕಲರ್ ನೋಡಿ, ಆ ಬ್ರೌನು ಹೇಗೆ ಬರ್ತದೆ ಹೇಳಿದರೆ, ಈ ಫ್ರೈಡ್ ಆನಿಯನ್ ಹಾಕಿದ ಮೇಲೆ ಇದು ಬ್ರೌನ್ ಆಗ್ತದೆ. ಸೊ ಇದನ್ನೀಗ ನಾವು ಚೆನ್ನಾಗಿ ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ಗೆ ಇಟ್ಕೊಳ್ಳೋಣ. ಅರ್ಧ ಗಂಟೆಯ ನಂತರ ನಮ್ಮ ಕೆಲಸ. ಮಿತ್ರರೇ, ಇಲ್ಲಿ ನೋಡಿ, 1 ಗಂಟೆಗಳ ಕಾಲ ನಾನು ಮ್ಯಾರಿನೇಷನ್ಗೆ ಇಟ್ಟಿದ್ದೆ. ಅರ್ಧ ಗಂಟೆ ಸಹ ಸಾಕಾಗ್ತದೆ. ಒಳ್ಳೆ ಮ್ಯಾರಿನೇಟ್ ಆಗಿದೆ. ಈಗ ಉಪ್ಪು ಎಲ್ಲ ಹಾಕೊಂಡಿದ್ದೇವೆ ನಾವು. ಈಗ ಇಲ್ಲೊಂದು ಕಡಾಯಿಯನ್ನು ಇಟ್ಟುಕೊಂಡು ಈ ಕಡಾಯಿಗೆ ನಾವು ಆನಿಯನ್ ಫ್ರೈ ಮಾಡಿದಂತಹ ಆಯಿಲ್ ಇಲ್ಲಿ ಉಂಟು ನೋಡಿ. ಇದು ಆನಿಯನ್ ಫ್ರೈ ಮಾಡಿದಂತಹ ಒಳ್ಳೆ ಪರಿಮಳ ಉಂಟು. ಆನಿಯನಿನದೇ ಪರಿಮಳ ಬರ್ತಾ ಉಂಟು. ಈ ಆಯಿಲನ್ನು ನಿಮ್ಗೆ ಎಷ್ಟು ಆಯಿಲ್ ಬೇಕು ಕಮ್ಮಿ ಸಹ ಹಾಕೊಳ್ಬೋದು, ಸ್ವಲ್ಪ ಹೆಚ್ಚು ಸಹ ಹಾಕೊಳ್ಬೋದು ನೋಡಿ. ನಾನೊಂದು 4-5 ಚಮಚಗಳಷ್ಟು ಹಾಕೊಂಡೆ. ಈಗ ಅದರಲ್ಲಿ ನೋಡಿ, ಒಂದು ಆನಿಯನ್ ಸಹ ಉಂಟು, ನಾವು ಆಗ ಫ್ರೈ ಮಾಡಿದ ಆನಿಯನ್. ಈಗ ಈ ಏನು ಮ್ಯಾರಿನೇಟ್ ಮಾಡಿದ್ದೇವೆ ನೋಡಿ, ಅದನ್ನೆಲ್ಲ ಈಗ ಇದಕ್ಕೆ ಮಿಕ್ಸ್ ಮಾಡೋಣ. ಎಣ್ಣೆ ಬಿಸಿಯಾದ ಮೇಲೆ ಹಾಕೊಳ್ಬೇಕು. ಎಲ್ಲವನ್ನು ಸಹ ನಿಧಾನಕ್ಕೆ ಹೀಗೆ ಮಿಕ್ಸ್ ಮಾಡಿಕೊಳ್ಳೋಣ. ಇಲ್ಲಿ ಬೇಕಿದ್ರೆ ಮ್ಯಾರಿನೇಟ್ ಮಾಡಿದಂತಹ ಇದರಲ್ಲಿ ಸ್ವಲ್ಪ ಇದಕ್ಕೆ ಚೂರು ನೀರನ್ನು ಹಾಕೊಂಡು ನೋಡಿ ನಾವು ಹಾಕೊಳ್ಳೋಣ. ಸ್ವಲ್ಪ ಹಾಕೊಳ್ಬೇಕು, ಯಾಕಂದರೆ ಈಗ ಅದರಷ್ಟಕ್ಕೆ ಅದರಲ್ಲಿ ನೀರು ಬಿಡ್ತದೆ. ಚಿಕನ್ ಅದರಷ್ಟಕ್ಕೆ ನೀರು ಬಿಡ್ತದೆ. ಅದರಿಂದಾಗಿ ಈ ಆಯಿಲಲ್ಲಿ ಇದು ಚೆನ್ನಾಗಿ ಬೇರೆ ಯಾವ ನೀರು ಹಾಕೊಳ್ಳಿಕ್ಕಿಲ್ಲ. ಇದನ್ನು ಮಿಕ್ಸ್ ಮಾಡಿಕೊಂಡು ಹದಾ ಉರಿಯಲ್ಲಿ, ಮೀಡಿಯಂ ಉರಿಯಲ್ಲಿ ನಾವು ಮುಚ್ಚಳವನ್ನು ಮುಚ್ಚಿಕೊಂಡು ಬೇಯಿಸ್ಕೊಳ್ಳೋಣ. ಇಲ್ಲಿ ನೋಡಿ, ಉರಿ ಮಾತ್ರ ಹದಾದಲ್ಲಿ ಇಟ್ಕೊಳ್ಬೇಕು, ಮೀಡಿಯಮಲ್ಲಿ. ತುಂಬ ಇದ್ದರೆ ಕರಟೆ ಹೋಗ್ತದೆ. ಇನ್ನೊಂದು 10 ನಿಮಿಷ ಅದು ನಿಧಾನ ಉರಿಯಲ್ಲಿ ಬೇಯಲಿ. ವೀಕ್ಷಕರೇ, ಇಲ್ಲಿ ನೋಡಿ, 2 ನಿಮಿಷಗಳ ಬಳಿಕ ಸ್ವಲ್ಪ ಉರಿಯನ್ನು ನಾನು ದೊಡ್ಡ ಮಾಡಿಕೊಂಡೆ ನೋಡಿ. ನೀರೆಷ್ಟು ಬಿಟ್ಟಿದೆ ನೋಡಿ. ಅದಕ್ಕೆ ಸುರಿಗೆ ನೀರು ತುಂಬ ಹಾಕ್ಕೊಳ್ಳೇಬಾರ್ದು. ಒಳ್ಳೆ ಬೆಂದಿದೆ. ಈಗ ಇದಕ್ಕೊಂದು ಸ್ಪೆಷಲ್ ಒಂದು ಒಗ್ಗರಣೆ ಕೊಡಲಿಕ್ಕೆ ಉಂಟು. ಈಗ ಇಲ್ಲಿ ಉಪ್ಪು ಎಲ್ಲ ಕರೆಕ್ಟ್ ಉಂಟಾ ನೋಡಿಕೊಳ್ಳಿ. ಸ್ವಲ್ಪ ಉಪ್ಪು ಚಪ್ಪೆ ಉಂಟು. ಇನ್ನೊಂದು ಸ್ವಲ್ಪ ಒಂದು ಹುಳಿಗೋಸ್ಕರ ನಾವು ಸ್ವಲ್ಪ ಲಿಂಬೆಯ ರಸವನ್ನು ಹಿಂಡಿತಾ ಇದ್ದೇನೆ ನಾನು. 1 ಚಮಚ ಅಥವಾ ಅರ್ಧ ಚಮಚದಷ್ಟು ಲಿಂಬೆ. ನಿಮ್ಮದು ಯೂಸ್ ಮಾಡಿದಂತಹ ಮೊಸರು ಅದು ಹುಳಿ ಇದ್ದರೆ ಹಾಕ್ಕೊಳ್ಬೇಡಿ. ಸಪೋಸ್ ಅದು ಸ್ವಲ್ಪ ಹುಳಿ ಇಲ್ಲದಿದ್ದರೆ ಸ್ವಲ್ಪ ಲಿಂಬೆ ರಸ ಹಾಕಿದರೆ ಚೆನ್ನಾಗಿ ಬರ್ತದೆ. ಈಗ ಇದಕ್ಕೊಂದು ಸ್ಪೆಷಲ್ ಆದ ಒಗ್ಗರಣೆಯನ್ನು ಕೊಡಲಿಕ್ಕೆ ಉಂಟು ನೋಡಿ. ಏನು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಡಿಫ್ರೆಂಟ್ ಟೈಪ್ ಆಫ್ ಇದು
ಇದನ್ನು ನಾನೊಂದು ರೆಸ್ಟೋರೆಂಟ್ನವರ ಹತ್ರ ಹೇಗೆ ಮಾಡೋದಂತ ಕೇಳಿಕೊಂಡು ಮಾಡಿದಂಥದ್ದು. ಈಗ ಇದನ್ನು ಹೀಗೆ ಮುಚ್ಚಿಕೊಂಡು 1 ನಿಮಿಷ ಇಡ್ತೇನೆ. ಈಗ ಒಂದು ಇದ್ದಿಲನ್ನು ತೆಗೆದುಕೊಂಡು, ವೀಕ್ಷಕರೇ ನೋಡಿ, ಒಂದು ತುಂಡು ಇದ್ದಿಲು ಸಿಗ್ತದಲ್ಲ, ಇದ್ದಿಲನ್ನು ತೆಗೆದುಕೊಂಡು, ಇದು ನಾನೀಗ ನಾವು ಕೊಕೊನಟ್ ಶೆಲ್ಲಿನಿಂದ ಮಾಡಿದಂತಹ ಇದ್ದಿಲು, ಇದನ್ನು ನೋಡಿ ಇದರೊಳಗೆ ಹಾಕೊಳ್ತಿದ್ದೇನೆ. ಇದರಲ್ಲಿ ಕೆಂಡ ಉಂಟು, ಇದನ್ನು ತುಂಬ ಹೊತ್ತಿಸಿಕೊಂಡಿದ್ದೇನೆ. ಈಗ ಇದಕ್ಕೆ 1 ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕೊಳ್ಳಿಕೊಂಡು, 1 ಸ್ಪೂನ್ ಎಣ್ಣೆ ನೋಡಿ, ಇದನ್ನು ಇದರ ನಡುವಲ್ಲಿ ಬಿಟ್ಟು ಇದಕ್ಕೊಂದು ಸ್ಮೋಕಿ ಫ್ಲೇವರನ್ನು ಕೊಡ್ತಾ ಇದ್ದೇನೆ. ನಡುವಲ್ಲಿ ಇಟ್ಟುಕೊಂಡು ನೋಡಿ, ಸ್ಮೋಕಿ ಫ್ಲೇವರ್ ಇದರೊಳಗೆ ಕೊಡೋಣ. ವೀಕ್ಷಕರೇ, ಒಂದು 2-3 ನಿಮಿಷಗಳ ನೋಡಿ ಹೇಗೆ ಸ್ಮೋಕ್ ನೋಡಿ, ನಿಮಗೆ ಕಾಣ್ಬೋದು ಸ್ಮೋಕ್ ಹೇಗೆ ಉಂಟಂತೇಳಿ. ಇದನ್ನು ಆಯಿತು, ಫ್ಲೇವರ್ ಅದರಲ್ಲಿ ಬಂತು. ಈಗ ಇದನ್ನು ಹೊರಗೆ ತೆಗೆದುಕೊಳ್ಳೋಣ. ಇದನ್ನು 1 ನಿಮಿಷ ಮುಚ್ಚಿಕೊಳ್ಳೋಣ. ಆಫ್ ಮಾಡ್ಕೊಳ್ತಿದ್ದೇನೆ. ನೋಡಿ ಏನು ಪರಿಮಳ ಬರ್ತಾ ಉಂಟು ಹೇಳಿದರೆ, ಅದರ ಫ್ಲೇವರ್ ನೋಡಿ, ಸ್ಮೋಕು ಅದರ ಒಳಗಿನಿಂದಲೇ ಇದ್ದು ಅದರದೊಂದು ಪರಿಮಳವೇ ಬೇರೆ ಆಗಿದೆ ನೋಡಿ. ಅಂಗಾರ ಚಿಕನ್ ರೆಡಿಯಾಗಿದೆ ನೋಡಿ. ಸರ್ವ್ ಮಾಡ್ತಿದ್ದೆ ನೋಡಿ, ಏನು ಚೆನ್ನಾಗಿ ಬಂದಿದೆ ಹೇಳಿದರೆ. ಪೀಸಸನ್ನು ಹದಾ ಪೀಸಸಲ್ಲಿ ಮಾಡಿ ಇಟ್ಕೊಳ್ಬೇಕು. ದೋಸೆಗೆ, ರೋಟಿಗೆ, ಚಪಾತಿಗೆ ಯಾವುದಕ್ಕೂ ಸೈ ಎನಿಸುವಂತಹದ್ದು. ಏನು ಚೆನ್ನಾಗಿ ಬಂದಿದೆ ಹೇಳಿದರೆ. ಟೇಸ್ಟ್ ಅಂತೂ ಸೂಪರ್ಬ್ ಆಗಿರ್ತದೆ. ಇದು ಹೆಚ್ಚಾಗಿ ಹೋಟೆಲ್ಗಳಲ್ಲಿ ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕೇವಲ ನಾನು 1/2 kg ಮಾಡಿದ್ದು. ಪರಿಮಳ ಅಂತೂ ಆ ಸ್ಮೋಕ್ ಅದರೊಟ್ಟಿಗೆ ಸೇರಿ ಸೂಪರ್ಬ್ ಆಗಿ ಉಂಟು. ಬಡಿಸುವಾಗ ಸಹ ಹಾಗೆ ಅದನ್ನು ಅವರು ಹೇಗೆ ಮಾಡ್ತಾರೆ ಹೇಳಿದರೆ, ಅದರ ಒಳಗೆ ಒಂದು ಇದ್ದಿಲಿನ ಪೀಸನ್ನು ಇಟ್ಟು ಅದಕ್ಕೊಂದು ಸಣ್ಣ ಬಿಂದು ಆಯಿಲನ್ನು ಹಾಕಿ ನಮಗೆ ಸರ್ವ್ ಮಾಡ್ತಾರೆ. ಹಾಗೆಯೇ ನಾವು ಮಾಡಿದರೆ ಈಗ ನೋಡಿ ಅದರ ಪರಿಮಳ ಇನ್ನೂ ಸಹ ಅದೇ ರೀತಿಯಾಗಿ ಬರ್ತಾ ಉಂಟು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಡೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.